ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ದಿನಮಾನಗಳು ಏನಿವೆಯಲ್ಲ, ಈ ದಿನಮಾನಗಳ ಯುದ್ಧ ಬೇರೆ. ಇವತ್ತು ಚೈನಾ ನಮ್ಮ ಮೇಲೆ ಅಧಿಕೃತವಾಗಿ ದಾಳಿ ಮಾಡುತ್ತೆ ಅಂತ ಅನ್ಕೊಳ್ಬೇಡಿ. ನಾವು ಯಾವ ಥರದ ಚೈನಾ ಎದುರುಗಡೆ ಯಾವ ಥರ ನಮ್ಮ ಸೇನೆ ನಿಲ್ಲಿಸಿದ್ದೀವಿ ಅಂತಂದ್ರೆ ಅದೊಂಥರ ಮಿರರ್ ಇಮೇಜ್ ಅಂತ ಕರೀತಾರೆ. ಮಿರರ್ ಇಮೇಜ್ ಅಂದ್ರೆ ಏನು ಗೊತ್ತಾ? ಚೀನಿ ಸೈನ್ಯ ತನ್ನ ಅತ್ಯಾಧುನಿಕವಾದ ವಿಮಾನ ನಿಲ್ಲಿಸಿದ್ರೆ ನಾವು ರಫೇಲ್ ತಂದು ನಿಲ್ಲಿಸಿದ್ದೀವಿ. ಚೀನಾದವರು 50,000 ಸೈನಿಕರು ನಿಲ್ಲಿಸಿದ್ರೆ ನಾವು 50,000 ಸೈನಿಕರು ನಿಲ್ಲಿಸಿದ್ದೀವಿ. ಚೀನಾದವರು ಅತ್ಯಾಧುನಿಕ ರಸ್ತೆ ಮಾಡಿಕೊಂಡ್ರೆ ನಾವು ಅತ್ಯಾಧುನಿಕ ರಸ್ತೆ ಮಾಡ್ತಾ ಇದ್ದೀವಿ. ಅಂದ್ರೆ ಮಿರರ್ ಇಮೇಜ್. ನೀವೇನ್ ಮಾಡ್ತೀವೋ ಅದನ್ನು ನಾವು ಮಾಡ್ತೀವಿ. ನೀವೇನಾದ್ರೂ ನಮ್ಮ ಮೇಲೆ ದಾಳಿ ಮಾಡ್ತೀವಿ ಅಂತ ಬಂದ್ರೆ ಅದಕ್ಕೆ ಸರಿಯಾದ ಪ್ರತೀಕಾರ ಕೊಡುವ ತಾಕತ್ ನಮಗಿದೆ ಅಂತ ಎಚ್ಚರಿಕೆ ಹೇಳೋ ಮಟ್ಟಕ್ಕಿದೆಯಲ್ಲ, ಅದು ಹೊಸ ಭಾರತವಾಗಿ ರೂಪುಗೊಂಡಿದೆ. ನಾನು ಇತ್ತೀಚೆಗೆ ಚೀಫ್ ಆಫ್ ಸ್ಟಾಫ್, ಏರ್ ಸ್ಟಾಫ್ನ ಮಾತನ್ನು ಕೇಳ್ತಾ ಇದ್ದೆ. ರಿಟೈರ್ಡ್ ಚೀಫ್ ಅವರು ಮಾತನಾಡ್ತಾ ಹೇಳ್ತಿದ್ರು, ಡೋಂಟ್ ವರಿ ಅಬೌಟ್ ಪಾಕಿಸ್ತಾನ್. ಪಾಕಿಸ್ತಾನ ಏನಾದರೂ ತಂಟೆ ಮಾಡಿದ್ರೆ ನಿಮಿಷಗಳಲ್ಲಿ ಕ್ಲಿಯರ್ ಮಾಡುವ ಸಾಮರ್ಥ್ಯ ನಮಗಿದೆ. ನಾವು ಸ್ವಲ್ಪ ತಲೆ ಕೆಡಿಸ್ಕೊಳ್ಬೇಕಾಗಿದ್ದ ಚೀನಾದ ಮೇಲೆ. ಚೀನಾಕ್ಕೂ ಗಲ್ವನ್ನಲ್ಲಿ ಹೆಂಗೆ ಉತ್ತರ ಕೊಟ್ಟಿದ್ದೀವಿ ಅಂದ್ರೆ, ನಮ್ಮ 20 ಜನ ಸೈನಿಕರಿಗೆ ಪ್ರತಿಯಾಗಿ 2ರಷ್ಟಾದರೂ ಅವ್ರ ಜನರನ್ನ ಕೊಂದಿದ್ದೀವಲ್ಲ, ಇದು ನಾವು ಚೀನಾ ಕೊಟ್ಟಿರುವಂತ ಸಮರ್ಥವಾದ ಉತ್ತರ. ನಾವು ತಲೆ ಕೆಡಿಸ್ಕೊಳ್ಬೇಕಾಗಿದ್ರೆ ಚೀನಾದ ಮೇಲೆ ಅಂತ. ಆದ್ರೆ ಮಿರರ್ ಇಮೇಜ್ನ ಸೈನ್ಯವನ್ನ ನಾವು ನಿಲ್ಲಿಸಿರೋದ್ರಿಂದ ಇನ್ನು ಚೀನಾ ಪ್ರತ್ಯಕ್ಷ ಯುದ್ಧ ನಮ್ಮ ಜೊತೆ ಮಾಡಲ್ಲ, ಪಾಕಿಸ್ತಾನ ಪ್ರತ್ಯಕ್ಷ ಯುದ್ಧ ನಮ್ಮ ಜೊತೆ ಮಾಡಲ್ಲ, ನಮ್ಮ ಜೊತೆ ಅಮೆರಿಕ ಪ್ರತ್ಯಕ್ಷ ಯುದ್ಧ ಮಾಡಲ್ಲ, ನಮ್ಮ ಜೊತೆ ಯಾವುದೇ ರಾಷ್ಟ್ರಗಳು ಪ್ರತ್ಯಕ್ಷ ಯುದ್ಧಕ್ಕೆ ಬರಲ್ಲ. ಆದರೆ ಈಗಿನ ಹೊಸ ಯುದ್ಧ ಇದೆಯಲ್ಲ, ಇದನ್ನ ಪ್ರಾಪಗೆಂಡಾ ವಾರ್ ಅಂತ ಕರೀತಾರೆ. ಪ್ರಾಪಗೆಂಡಾ ವಾರ್ ಅಂದ್ರೆ ಪ್ರಚಾರದ ಯುದ್ಧ. ಇದು ಈ ಯುದ್ಧದಲ್ಲಿ ಪ್ರಚಾರ ಹೆಂಗ್ ನಡೆಯುತ್ತೆ ಅಂತಂದ್ರೆ, ಯಾವುದೋ ಒಂದು ಸುಳ್ಳನ್ನು ಹರಿಬಿಟ್ಟು ಅದನ್ನು ಭಿನ್ನ ಭಿನ್ನ ಸೋರ್ಸ್ಗಳ ಮೂಲಕ ಪದೇ ಪದೇ ನಮ್ಮ ತಲೆಗೆ ತುರುಕಿ ಅದನ್ನು ಸತ್ಯ ಅಂತ ಒಪ್ಪಿಸ್ಬಿಡೋದು. ಈಗ ಸುಮ್ಮನೆ ನಾನು ನಿಮ್ಮನ್ನು ಕೇಳ್ತೀನಿ, ನೀವೇ ಯೋಚನೆ ಮಾಡಿ, ಎಷ್ಟು ಚೆನ್ನಾಗಿದೆ. ರಷ್ಯಾ ಮತ್ತು ಉಕ್ರೇನ್ ನಡುವೆ ಯುದ್ಧ ನಡೀತಿದೆ. ಏನಾಗ್ತಿದೆ ಅಂತ ಕೇಳಿದ್ರೆ, ರಷ್ಯಾಕ್ಕೆ ಸಿಕ್ಕಾಪಟ್ಟೆ ಹೊಡೆತ ಬಿದ್ದಿದೆ. ರಷ್ಯಾ ಯಾವಾಗ ಏನಾಗುತ್ತೋ ಹೇಳಕ್ ಬರಲ್ಲ. ಉಕ್ರೇನ್ ಸ್ಟ್ರಾಂಗ್ ಆಗಿದೆ. ಉಲ್ಟಾ ಇರೋದು ಬೇಸಿಕಲಿ. ಅಮೆರಿಕ ಹೇಳ್ಕೊಳ್ತು, ಯುದ್ಧ ಶುರುವಾದ್ಮೇಲೆ ನಾವು ರಷ್ಯಾಕ್ಕೆ ಸ್ಯಾಂಕ್ಷನ್ ಹಾಕ್ತೀವಿ, ಸ್ಯಾಂಕ್ಷನ್ ಹಾಕಿದ್ರೆ ರಷ್ಯಾ ವಿಲವಿಲ ಒದ್ದಾಡ್ಬಿಡುತ್ತೆ ಅಂತ. ಇಂಟ್ರೆಸ್ಟಿಂಗ್ ಸಂಗತಿ ಏನು ಗೊತ್ತಾ? ರಷ್ಯಾದ ಮೇಲೆ ಸ್ಯಾಂಕ್ಷನ್ ಹಾಕಿದ ನಂತರ ಎಲ್ಲ ವೆಸ್ಟರ್ನ್ ಕಂಟ್ರಿಗಳು ರಿಸೆಷನ್ಗೆ ಹೋಗುವ ಹಂತಕ್ಕೆ ಬಂದಿದೆ. ರಷ್ಯಾದ ಎಕಾನಮಿ ಯುದ್ಧಕ್ಕಿಂತ ಮುಂಚೆ ಏನಿತ್ತು ಅದಕ್ಕಿಂತ ಸ್ಟ್ರಾಂಗ್ ಆಗಿದೆ. ಹೆಂಗ್ರಿ ಇದು? ಬಟ್ ನಮ್ಗೆ ಹೇಳ್ತಿರೋದು ಬೇರೆನೇ ಅಲ್ಲ. ರಷ್ಯಾದ ಕುರಿತಂತ ಸರಿಯಾದ ಮಾಹಿತಿ ಸಿಗೋ ವ್ಯವಸ್ಥೆಯೇ ಇಲ್ಲ ನಮ್ಮ ಹತ್ರ. ನೀವು ಇಸ್ರೇಲ್ ಮತ್ತು ಗಾಜಾ ಪಟ್ಟಿ ಯುದ್ಧ ಕೇಳಿ ನೋಡಿ, ಏನ್ ನಡೀತಿದೆ ಅಂತ. ನಮಗೆ ಸಿಗುವಂತ ಮಾಹಿತಿ ಪ್ರಕಾರ ಏನ್ ಹೇಳ್ತಾರೆ ಗೊತ್ತಾ? ಗಾಜಾದವರು ಇಸ್ರೇಲ್ನ ಮುಗಿಸೇ ಬಿಡ್ತಾರೆ, ಸದ್ಯಕ್ಕೆ ಇಸ್ರೇಲ್ ಬಿಡುಗಡೆ ಆಗ್ಬಿಡುತ್ತೆ. ಹಂಗೇನಿಲ್ಲ ರೀ. ಇಸ್ರೇಲ್ ಫೋರ್ಸು ಗಾಜಾ ಪಟ್ಟಿಯ ಅರ್ಧ ಭಾಗವನ್ನ ಎಂಟ್ರಿ ಮಾಡಿಬಿಟ್ಟಿದೆ. ಅದು ಪೂರ್ತಿ ಆಕ್ರಮಿಸಿಕೊಳ್ಳೋದಕ್ಕೆ ಬಹಳ ದೂರ ಏನಿಲ್ಲ. ಹೀಗಾಗಿ ಅಮೆರಿಕಾದಲ್ಲಿ ಯಾರು ಲೆಫ್ಟ್ ಲಿಬರಲ್ಗಳು ಇದನ್ನ ಹರಿಬಿಟ್ಟಿದ್ರು ಅವ್ರಿಗೆ ಬೀದಿಗೆ ಬಂದಿದ್ದಾರೆ. ಅವರೆಲ್ಲರೂ ತಮ್ಮ ತಮ್ಮ ಯೂನಿವರ್ಸಿಟಿಗಳ ಮೂಲಕ ಪ್ರತಿಭಟನೆಗೆ ನಿಂತು ಇಡೀ ಜಗತ್ತನ್ನ ಇಸ್ರೇಲ್ನ ವಿರುದ್ಧ ಒಟ್ಟು ಮಾಡುವಂತ ಪ್ರಯತ್ನಕ್ಕೆ ನಿಂತಿದ್ದಾರೆ. ಆದರೆ ಜಗತ್ತಿನ ಅನೇಕ ರಾಷ್ಟ್ರಗಳು ಬಲವಾಗಿ ಇಸ್ರೇಲ್ನ ಪರವಾಗಿ ನಿಂತಿರೋದ್ರಿಂದ ಇಸ್ರೇಲ್ ಬಲವಾಗಿ ನಿಂತ್ಕೊಂಡಿದೆ. ಇದು ನಿಜವಾದ ಘಟನೆ. ಆದ್ರೆ ವ್ಯವಸ್ಥೆ ಹೆಂಗಿದೆ ನೋಡಿ. ಪ್ರಾಪಗೆಂಡಾ ವಾರ್ ಹೆಂಗಿದೆ ಅಂತಂದ್ರೆ, ಒಂದು ಸುಳ್ಳನ್ನ ಪದೇ ಪದೇ ಹೇಳಿ ನಮ್ಮನ್ನ ಒಪ್ಪಿಸುವ ನಂಬಿಸುವ ಕೆಲಸ ಆಗ್ಬಿಟ್ಟಿದೆ. ಇನ್ನೊಂದು ಇದೇ ತರದ ಒಂದು ಪ್ರಾಪಗೆಂಡಾ ಇದೆ. ಅತ್ಯಂತ ಬೆಸ್ಟ್ ಈ ಭೂಗೋಳದಲ್ಲಿ, ಭೂಮಂಡಲದಲ್ಲಿ ಅತ್ಯಂತ ಬೆಸ್ಟ್ ವೆಸ್ಟ್, ಈಸ್ಟ್ನವ್ರು ಏನಕ್ಕೂ ಉಪಯೋಗ ಇಲ್ಲ ಅಂತ ಹೇಳಿಬಿಟ್ಬಿಟ್ಟಿದ್ದಾರೆ ನಮ್ಗೆ. ಇದನ್ನ ನಾವು ನಂಬ್ಕೊಂಡು ಬಂದಿದ್ದೀವಿ. ಈಗ ಸುಮ್ಮನೆ ನಾನು ನಿಮ್ಗೆ ಹೇಳೋದಾದ್ರೆ, ಈ ಎಲೆಕ್ಷನ್ ನಡೆಯುವಾಗ ನೋಡಿ, ಇನ್ನು 1ನೇ ತಾರೀಕು ಫೈನಲ್ ಫೇಸ್ ಮುಗಿಯುತ್ತೆ. ದಿನಮಾನಗಳು ಏನಿವೆಯಲ್ಲ, ಈ ದಿನಮಾನಗಳ ಯುದ್ಧ ಬೇರೆ. ಇವತ್ತು ಚೈನಾ ನಮ್ಮ ಮೇಲೆ ಅಧಿಕೃತವಾಗಿ ದಾಳಿ ಮಾಡುತ್ತೆ ಅಂತ ಅನ್ಕೊಳ್ಬೇಡಿ. ನಾವು ಯಾವ ಥರದ ಚೈನಾ ಎದುರುಗಡೆ ಯಾವ ಥರ ನಮ್ಮ ಸೇನೆ ನಿಲ್ಲಿಸಿದ್ದೀವಿ ಅಂತಂದ್ರೆ ಅದೊಂಥರ ಮಿರರ್ ಇಮೇಜ್ ಅಂತ ಕರೀತಾರೆ. ಮಿರರ್ ಇಮೇಜ್ ಅಂದ್ರೆ ಏನು ಗೊತ್ತಾ? ಚೀನಿ ಸೈನ್ಯ ತನ್ನ ಅತ್ಯಾಧುನಿಕವಾದ ವಿಮಾನ ನಿಲ್ಲಿಸಿದ್ರೆ ನಾವು ರಫೇಲ್ ತಂದು ನಿಲ್ಲಿಸಿದ್ದೀವಿ. ಚೀನಾದವರು 50,000 ಸೈನಿಕರು ನಿಲ್ಲಿಸಿದ್ರೆ ನಾವು 50,000 ಸೈನಿಕರು ನಿಲ್ಲಿಸಿದ್ದೀವಿ. ಚೀನಾದವರು ಅತ್ಯಾಧುನಿಕ ರಸ್ತೆ ಮಾಡಿಕೊಂಡ್ರೆ ನಾವು ಅತ್ಯಾಧುನಿಕ ರಸ್ತೆ ಮಾಡ್ತಾ ಇದ್ದೀವಿ. ಅಂದ್ರೆ ಮಿರರ್ ಇಮೇಜ್. ನೀವೇನ್ ಮಾಡ್ತೀವೋ ಅದನ್ನು ನಾವು ಮಾಡ್ತೀವಿ. ನೀವೇನಾದ್ರೂ ನಮ್ಮ ಮೇಲೆ ದಾಳಿ ಮಾಡ್ತೀವಿ ಅಂತ ಬಂದ್ರೆ ಅದಕ್ಕೆ ಸರಿಯಾದ ಪ್ರತೀಕಾರ ಕೊಡುವ ತಾಕತ್ ನಮಗಿದೆ ಅಂತ ಎಚ್ಚರಿಕೆ ಹೇಳೋ ಮಟ್ಟಕ್ಕಿದೆಯಲ್ಲ, ಅದು ಹೊಸ ಭಾರತವಾಗಿ ರೂಪುಗೊಂಡಿದೆ. ನಾನು ಇತ್ತೀಚೆಗೆ ಚೀಫ್ ಆಫ್ ಸ್ಟಾಫ್, ಏರ್ ಸ್ಟಾಫ್ನ ಮಾತನ್ನು ಕೇಳ್ತಾ ಇದ್ದೆ. ರಿಟೈರ್ಡ್ ಚೀಫ್ ಅವರು ಮಾತನಾಡ್ತಾ ಹೇಳ್ತಿದ್ರು, ಡೋಂಟ್ ವರಿ ಅಬೌಟ್ ಪಾಕಿಸ್ತಾನ್.
ಪಾಕಿಸ್ತಾನ ಏನಾದರೂ ತಂಟೆ ಮಾಡಿದ್ರೆ ನಿಮಿಷಗಳಲ್ಲಿ ಕ್ಲಿಯರ್ ಮಾಡುವ ಸಾಮರ್ಥ್ಯ ನಮಗಿದೆ. ನಾವು ಸ್ವಲ್ಪ ತಲೆ ಕೆಡಿಸ್ಕೊಳ್ಬೇಕಾಗಿದ್ದ ಚೀನಾದ ಮೇಲೆ. ಚೀನಾಕ್ಕೂ ಗಲ್ವಾನ್ನಲ್ಲಿ ಹೆಂಗೆ ಉತ್ತರ ಕೊಟ್ಟಿದ್ದೀವಿ ಅಂದ್ರೆ, ನಮ್ಮ 20 ಜನ ಸೈನಿಕರಿಗೆ ಪ್ರತಿಯಾಗಿ 2ರಷ್ಟಾದ್ರೂ ಅವ್ರ ಜನರನ್ನ ಕೊಂದಿದ್ದೀವಲ್ಲ, ಇದು ನಾವು ಚೀನಾ ಕೊಟ್ಟಿರುವಂತ ಸಮರ್ಥವಾದ ಉತ್ತರ. ನಾವು ತಲೆ ಕೆಡಿಸ್ಕೊಳ್ಬೇಕಾಗಿದ್ರೆ ಚೀನಾದ ಮೇಲೆ ಅಂತ. ಆದ್ರೆ ಮಿರರ್ ಇಮೇಜ್ನ ಸೈನ್ಯವನ್ನ ನಾವು ನಿಲ್ಲಿಸಿರೋದ್ರಿಂದ ಇನ್ನು ಚೀನಾ ಪ್ರತ್ಯಕ್ಷ ಯುದ್ಧ ನಮ್ಮ ಜೊತೆ ಮಾಡಲ್ಲ, ಪಾಕಿಸ್ತಾನ ಪ್ರತ್ಯಕ್ಷ ಯುದ್ಧ ನಮ್ಮ ಜೊತೆ ಮಾಡಲ್ಲ, ನಮ್ಮ ಜೊತೆ ಅಮೆರಿಕ ಪ್ರತ್ಯಕ್ಷ ಯುದ್ಧ ಮಾಡಲ್ಲ, ನಮ್ಮ ಜೊತೆ ಯಾವುದೇ ರಾಷ್ಟ್ರಗಳು ಪ್ರತ್ಯಕ್ಷ ಯುದ್ಧಕ್ಕೆ ಬರಲ್ಲ. ಆದರೆ ಈಗಿನ ಹೊಸ ಯುದ್ಧ ಇದೆಯಲ್ಲ, ಇದನ್ನ ಪ್ರಾಪಗೆಂಡಾ ವಾರ್ ಅಂತ ಕರೀತಾರೆ. ಪ್ರಾಪಗೆಂಡಾ ವಾರ್ ಅಂದ್ರೆ ಪ್ರಚಾರದ ಯುದ್ಧ. ಇದು ಈ ಯುದ್ಧದಲ್ಲಿ ಪ್ರಚಾರ ಹೆಂಗ್ ನಡೆಯುತ್ತೆ ಅಂತಂದ್ರೆ, ಯಾವುದೋ ಒಂದು ಸುಳ್ಳನ್ನ ಹರಿಬಿಟ್ಟು ಅದನ್ನು ಭಿನ್ನ ಭಿನ್ನ ಸೋರ್ಸ್ಗಳ ಮೂಲಕ ಪದೇ ಪದೇ ನಮ್ಮ ತಲೆಗೆ ತುರುಕಿ ಅದನ್ನ ಸತ್ಯ ಅಂತ ಒಪ್ಪಿಸ್ಬಿಡೋದು. ಈಗ ಸುಮ್ಮನೆ ನಾನು ನಿಮ್ಮನ್ನು ಕೇಳ್ತೀನಿ, ನೀವೇ ಯೋಚನೆ ಮಾಡಿ, ಎಷ್ಟು ಚೆನ್ನಾಗಿದೆ. ರಷ್ಯಾ ಮತ್ತು ಉಕ್ರೇನ್ ನಡುವೆ ಯುದ್ಧ ನಡೀತಿದೆ. ಏನಾಗ್ತಿದೆ ಅಂತ ಕೇಳಿದ್ರೆ, ರಷ್ಯಾಕ್ಕೆ ಸಿಕ್ಕಾಪಟ್ಟೆ ಹೊಡೆತ ಬಿದ್ದಿದೆ. ರಷ್ಯಾ ಯಾವಾಗ ಏನಾಗುತ್ತೋ ಹೇಳಕ್ ಬರಲ್ಲ. ಉಕ್ರೇನ್ ಸ್ಟ್ರಾಂಗ್ ಆಗಿದೆ. ಉಲ್ಟಾ ಇರೋದು ಬೇಸಿಕಲಿ. ಅಮೆರಿಕ ಹೇಳ್ಕೊಳ್ತು ಯುದ್ಧ ಶುರುವಾದ್ಮೇಲೆ ನಾವು ರಷ್ಯಾಕ್ಕೆ ಸ್ಯಾಂಕ್ಷನ್ ಹಾಕ್ತೀವಿ, ಸ್ಯಾಂಕ್ಷನ್ ಹಾಕಿದ್ರೆ ರಷ್ಯಾ ವಿಲವಿಲ ಒದ್ದಾಡ್ಬಿಡುತ್ತೆ ಅಂತ. ಇಂಟ್ರೆಸ್ಟಿಂಗ್ ಸಂಗತಿ ಏನು ಗೊತ್ತಾ, ರಷ್ಯಾದ ಮೇಲೆ ಸ್ಯಾಂಕ್ಷನ್ ಹಾಕಿದ ನಂತರ ಎಲ್ಲ ವೆಸ್ಟರ್ನ್ ಕಂಟ್ರಿಗಳು ರಿಸೆಷನ್ಗೆ ಹೋಗುವ ಹಂತಕ್ಕೆ ಬಂದಿದೆ. ರಷ್ಯಾದ ಎಕಾನಮಿ ಯುದ್ಧಕ್ಕಿಂತ ಮುಂಚೆ ಏನಿತ್ತು ಅದಕ್ಕಿಂತ ಸ್ಟ್ರಾಂಗ್ ಆಗಿದೆ. ಹೆಂಗ್ರಿ ಇದು? ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಬಟ್ ನಮಗೆ ಹೇಳ್ತಿರೋದು ಬೇರೆನೇ ಅಲ್ಲ. ರಷ್ಯಾದ ಕುರಿತಂತ ಸರಿಯಾದ ಮಾಹಿತಿ ಸಿಗೋ ವ್ಯವಸ್ಥೆಯೇ ಇಲ್ಲ ನಮ್ಮ ಹತ್ರ. ನೀವು ಇಸ್ರೇಲ್ ಮತ್ತು ಗಾಜಾ ಪಟ್ಟಿ ಯುದ್ಧ ಕೇಳಿ ನೋಡಿ ಏನ್ ನಡೀತಿದೆ ಅಂತ. ನಮಗೆ ಸಿಗುವಂತ ಮಾಹಿತಿ ಪ್ರಕಾರ ಏನ್ ಹೇಳ್ತಾರೆ ಗೊತ್ತಾ, ಗಾಜಾದವ್ರು ಇಸ್ರೇಲ್ನ ಮುಗಿಸೇ ಬಿಡ್ತಾರೆ, ಸದ್ಯಕ್ಕೆ ಇಸ್ರೇಲ್ ಬಿಡುಗಡೆ ಆಗ್ಬಿಡುತ್ತೆ. ಹಂಗೇನಿಲ್ಲ ರೀ. ಇಸ್ರೇಲ್ ಫೋರ್ಸು ಗಾಜಾ ಪಟ್ಟಿಯ ಅರ್ಧ ಭಾಗವನ್ನ ಎಂಟ್ರಿ ಮಾಡಿಬಿಟ್ಟಿದೆ. ಅದು ಪೂರ್ತಿ ಆಕ್ರಮಿಸಿಕೊಳ್ಳೋದಕ್ಕೆ ಬಹಳ ದೂರ ಏನಿಲ್ಲ. ಹೀಗಾಗಿ ಅಮೆರಿಕಾದಲ್ಲಿ ಯಾರು ಲೆಫ್ಟ್ ಲಿಬರಲ್ಗಳು ಇದನ್ನ ಹರಿಬಿಟ್ಟಿದ್ರು ಅವ್ರಿಗೆ ಬೀದಿಗೆ ಬಂದಿದ್ದಾರೆ. ಅವರೆಲ್ಲರೂ ತಮ್ಮ ಯೂನಿವರ್ಸಿಟಿಗಳ ಮೂಲಕ ಪ್ರತಿಭಟನೆಗೆ ನಿಂತು ಇಡೀ ಜಗತ್ತನ್ನ ಇಸ್ರೇಲ್ನ ವಿರುದ್ಧ ಒಟ್ಟು ಮಾಡುವಂತ ಪ್ರಯತ್ನಕ್ಕೆ ನಿಂತಿದ್ದಾರೆ. ಆದರೆ ಜಗತ್ತಿನ ಅನೇಕ ರಾಷ್ಟ್ರಗಳು ಬಲವಾಗಿ ಇಸ್ರೇಲ್ನ ಪರವಾಗಿ ನಿಂತಿರೋದ್ರಿಂದ ಇಸ್ರೇಲ್ ಬಲವಾಗಿ ನಿಂತ್ಕೊಂಡಿದೆ. ಇದು ನಿಜವಾದ ಘಟನೆ. ಆದರೆ ವ್ಯವಸ್ಥೆ ಹೆಂಗಿದೆ ನೋಡಿ. ಪ್ರಾಪಗೆಂಡಾ ವಾರ್ ಹೆಂಗಿದೆ ಅಂತಂದ್ರೆ, ಒಂದು ಸುಳ್ಳನ್ನ ಪದೇ ಪದೇ ಹೇಳಿ ನಮ್ಮನ್ನ ಒಪ್ಪಿಸುವ ನಂಬಿಸುವ ಕೆಲಸ ಆಗ್ಬಿಟ್ಟಿದೆ ಅಂತ. ಇನ್ನೊಂದು ಇದೇ ತರದ ಒಂದು ಪ್ರಾಪಗೆಂಡಾ ಇದೆ. ಅತ್ಯಂತ ಬೆಸ್ಟ್ ಈ ಭೂಗೋಳದಲ್ಲಿ, ಭೂಮಂಡಲದಲ್ಲಿ ಅತ್ಯಂತ ಬೆಸ್ಟ್ ವೆಸ್ಟ್, ಈಸ್ಟ್ನವ್ರು ಏನಕ್ಕೂ ಉಪಯೋಗ ಇಲ್ಲ ಅಂತ ಹೇಳಿಬಿಟ್ಬಿಟ್ಟಿದ್ದಾರೆ ನಮ್ಗೆ. ಇದನ್ನ ನಾವು ನಂಬ್ಕೊಂಡು ಬಂದಿದ್ದೀವಿ. ಈಗ ಸುಮ್ಮನೆ ನಾನು ನಿಮ್ಗೆ ಹೇಳೋದಾದ್ರೆ, ಈ ಎಲೆಕ್ಷನ್ ನಡೆಯುವಾಗ ನೋಡಿ, ಇನ್ನು 1ನೇ ತಾರೀಕು ಫೈನಲ್ ಫೇಸ್ ಮುಗಿಯುತ್ತೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.